ಈಗ ಇಂದಿನ ಪತ್ರಿಕೆಗಳ ಎಣಕು ನೋಟ. ಹೈಸ್ಪೀಡ್ ರೈಲು ಕಾರಿಡಾರ್ ಕೆಲಸಕ್ಕೆ ಕೇಂದ್ರ ಸ್ಪೀಡ್. ಬೆಂಗಳೂರು ಹೈದರಾಬಾದ್ ಮಾರ್ಗ ಪರಿಶೀಲನೆಗೆ ಆಗಮಿಸಿದ ಕೇಂದ್ರ ತಂಡ, ಅಗತ್ಯ ಸಹಕಾರಕ್ಕೆ ಕೋರಿಕೆ. 5 ವರ್ಷದಲ್ಲಿ ವಿದ್ಯುತ್ ಉತ್ಪಾದನೆ, ಕೈಗಾ ಅಣು ಸ್ಥಾವರದ 5, 6ನೇ ಘಟಕದ ಕಾಂಕ್ರೀಟೀಕರಣ. ಖಾಸಗಿ ಶಾಲಾ ಮಾನ್ಯತೆ ಮಾನದಂಡ ಇನ್ನಷ್ಟು ಸರಳ, ಅವೈಜ್ಞಾನಿಕ ಮಾನದಂಡ ಸರಳೀಕರಣಕ್ಕೆ ಮುಂದಾದ ಸರ್ಕಾರ. ಮದುರೈನಲ್ಲಿ 4,400 ಕೋಟಿ ರೂಪಾಯಿ ಯೋಜನೆಗಳಿಗೆ ಮೋದಿ ಚಾಲನೆ, ತಮಿಳುನಾಡು ಅಭಿವೃದ್ಧಿಗೆ ಕೇಂದ್ರ ಆದ್ಯತೆ. ಮಧ್ಯಪ್ರಾಚ್ಯ ಸಂಘರ್ಷ, ಭಾರತದ 350ಕ್ಕೂ ಹೆಚ್ಚು ವಿಮಾನಗಳು ರದ್ದು. ಮಾರ್ಚ್ 2ರ ಮಧ್ಯರಾತ್ರಿವರೆಗೆ ಏರ್ ಇಂಡಿಯಾ, ಇಂಡಿಗೋ ಸೇವೆ ಸ್ತಬ್ಧ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸಿಮ್ ಇಲ್ಲದೇ ಇದ್ದರೆ ವಾಟ್ಸ್ಆಪ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ ಅಲಭ್ಯ. ಡಿಜಿಟಲ್ ಅರೆಸ್ಟ್ ಮೊದಲಾದ ಸೈಬರ್ ವಂಚನೆ ತಡೆಗಾಗಿ ಹೊಸ ನಿಯಮ. ಪ್ರತಿ 6 ಗಂಟೆಗೊಮ್ಮೆ ರಿಜಿಸ್ಟರ್ ಸಿಮ್ ಸಂಖ್ಯೆಗೆ ಒಟಿಪಿ ದೃಢೀಕರಣ ಅಗತ್ಯ. ಕಲ್ಲಂಗಡಿ ದ್ರಾಕ್ಷಿ ಮೇಳಕ್ಕೆ ಭರ್ಜರಿ ಸಿದ್ಧತೆ, ಹಾಪ್ಕಾಮ್ಸ್ನಿಂದ ಶೀಘ್ರ ಆಯೋಜನೆ. ಬೇಸಿಗೆಯಿಂದಾಗಿ ಹಣ್ಣುಗಳಿಗೆ ಹೆಚ್ಚಿದ ಬೇಡಿಕೆ. ನಾಗಪುರದಲ್ಲಿ ಭಾರೀ ಸ್ಫೋಟ, 17 ಮಂದಿ ಕಾರ್ಮಿಕರ ದಾರುಣ ಸಾವು. ಪ್ರಕರಣದ ಕೂಲಂಕುಷ ತನಿಖೆಗೆ ಮುಖ್ಯಮಂತ್ರಿ ಫಡ್ನವೀಸ್ ಆದೇಶ. 7ರಂದು ಐಐಎಸ್ಸಿ ಮುಕ್ತ ದಿನಾಚರಣೆ, ಸಾರ್ವಜನಿಕರಿಗೆ ಪ್ರವೇಶ ಅವಕಾಶ. ವಿಜ್ಞಾನದ ಬಗ್ಗೆ ಜನಜಾಗೃತಿ ಉದ್ದೇಶ. ವಿಶ್ವಕಪ್ ಟಿ20 ಕ್ರಿಕೆಟ್, ಸ್ಯಾಮ್ಸನ್ ಆರ್ಭಟ, ಸೆಮೀಸ್ಗೆ ಭಾರತ, ಉಪಾಂತ್ಯದಲ್ಲಿ ಇಂಗ್ಲೆಂಡ್ ಎದುರಾಳಿ.